ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಆದಂಥ ಖಾದರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಸದನ ಹೇಗೆ ಏನು ಎತ್ತಾಯಿತು ಮುಂದುವರಿತಾ ಇದೆ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರು ನಮ್ಮ ನಗಲಿಡಿದು ನಮಗೆ ಅತ್ಯಂತ ನೋವು ಮತ್ತು ನಮ್ಮ ರಾಜ್ಯ ಮತ್ತು ಸಮಾಜಕ್ಕೆ ತುಂಬಲಾರದ ನಷ್ಟ ಇವತ್ತು ಆಗಿದೆ. ತನ್ನ ದೀರ್ಘವಾದ ರಾಜಕೀಯದಲ್ಲಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ರೀತಿಯ ಹುದ್ದೆಯನ್ನು ಅವರು ನಿಭಾಯಿಸಿದ್ದಾರೆ. ಅವರ ಇಡೀ ಜೀವನ ರಾಜಕೀಯದ ಮತ್ತು ಸಾಮಾಜಿಕ ಜೀವನದಲ್ಲಿ ಎಲ್ಲವೂ ಕೂಡ ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲಿಯೂ ಕೂಡ ನಾವು ಕಾಣಲಿಲ್ಲ. ಎಲ್ಲ ಪ್ರೀತಿಯ ಮಾತಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡುವ ಮಾತನ್ನು ನಾನು ನೋಡಲಿಲ್ಲ. ಆ ಒಂದು ಎಲ್ಲ ಹುದ್ದೆಯ ಆ ಗೌರವ ಕಾಪಾಡಿದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ, ಯುವ ಜನಾಂಗಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ. ಅದನ್ನು ಇವತ್ತು ಆ ವ್ಯಕ್ತಿತ್ವವನ್ನು ಬಹುಶಃ ಅನುಸರಿಸಿಕೊಂಡು ಅವರ ರೀತಿ ಆಗಲಿಕ್ಕೆ ಅವರು ಬಹುಶಃ ವ್ಯಕ್ತಿ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಲಿ, ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿ ವರ್ಗದವರಿಗೆ ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಕಲ್ಕೊಂಡ ಕಾರಣ ಅಥವಾ ನಮ್ಮ ಹಿರಿಯ ನಾಯಕರಾದ ಕಾರಣ ಯಾವ ರೀತಿ ಇದನ್ನು ನಾವು ನಡೆಸಬೇಕು, ಯಾಕೆಂತ ಹೇಳಿದರೆ ಸಂಪ್ರದಾಯ ಒಂದು ಕಾನೂನು ಪ್ರಕಾರ ಶಾಸಕರಾಗಿದ್ದವರಿಗೆ, ಹಾಲಿ ಶಾಸಕರಿಗೆ ಇವತ್ತು ಸಂತಾಪಾಗಿ ಬಹುಶಃ ಇವರು ನಮ್ಮ ಅಗ್ರಗಣ್ಯ ನಾಯಕರು ಎಲ್ಲ ರೀತಿಯಿಂದ ಇವತ್ತು ಅವರು ಆ ರಾಜಕೀಯ ವ್ಯಕ್ತಿತ್ವ ಹುದ್ದೆ ಇದ್ದ ಕಾರಣ ನಾನು ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಮನೆ ಉಪಮುಖ್ಯಮಂತ್ರಿ ಜೊತೆ, ಪ್ರತಿಪಕ್ಷ ನಾಯಕರ ಜೊತೆ, ಕಾನೂನು ಸಚಿವರು ಈಗಾಗಲೇ ಮಾತಾಡಿದ್ದೇನೆ. ನಮ್ಮ ಚರ್ಚೆಗೆ ಅನುಗುಣವಾಗಿ ನಾವು ತುರ್ತಾಗಿ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗನ್ನು ಕರೆದಿದ್ದೇವೆ. ಆ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ನಲ್ಲಿ ನಾವೆಲ್ಲ ತೀರ್ಮಾನವನ್ನು ತೆಗೊಳ್ತೇವೆ. ಸಂತಾಪ ಇವತ್ತು ಆದ ಬಳಿಕ ನಾಳೆ ಏನಾದರೂ ಸಭೆಯನ್ನು ಮುಂದಿನ ಗುರುವಾರಕ್ಕೆ ಮುಂದೂಡ್ತಾರೆ? ಅದೆಲ್ಲ BSCಯಲ್ಲಿ ತೀರ್ಮಾನ ಆಗುವಂಥದ್ದು. ಅಲ್ಲ, ಹೆಚ್ಚುವರಿ ಸದನ ಏನಾದ್ರು ನಡೆಸುತ್ತೆ ಸರ್? ಯಾಕಂದ್ರೆ ಮಟ್ಟಕ್ಕೆ ಆಗತ್ತಲ್ಲ ಸರ್. ಎಲ್ಲವೂ ಕೂಡ ನನಗೆ ಒಂದು ಅಡ್ವೈಸರಿ ಕಮಿಟಿ ಅಂತ ಇದೆ. ಆ ಅಡ್ವೈಸರಿ ಕಮಿಟಿಯಲ್ಲಿ ತೀರ್ಮಾನ ಆಗುವುದೇ ಫೈನಲ್. ಅಡ್ವೈಸರಿ ಕಮಿಟಿ ಆದ ತಕ್ಷಣ ಎಲ್ಲ ಮಾಹಿತಿ ನಿಮಗೆ ಕೊಡ್ತೇನೆ. ಇದಿಷ್ಟು ಸ್ಪೀಕರ್ ಆದಂತಹ ಖಾದರ್ ಅವರ ಮಾತು. ಸದ್ಯ 10 ಗಂಟೆಗೆ BSC ಸಭೆ ನಡೀತಾ, ಸಭೆಯ ಬಳಿಕ ಒಂದು ನಿರ್ಧಾರವನ್ನು ಮಾಡ್ತೇವೆ. ನಾಳೆ ಸದನವನ್ನು ಮುಂದೂಡುವಂಥದ್ದು, ಅದರ ಬಗ್ಗೆ CM ಮತ್ತು ಸದಸ್ಯರ ಜೊತೆ ಚರ್ಚೆ ಮಾಡ್ತೇವೆ. ಜೊತೆಗೆ ಹೆಚ್ಚುವರಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಬೇಕಾ, ಯಾಕಂದರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗೋ ಕಾರಣಕ್ಕೆ, ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಕಾರಣಕ್ಕಾಗಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ಹೆಚ್ಚುವರಿಯಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ, ಇದು ನಿಮ್ಮ ಧ್ವನಿ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಆದಂಥ ಖಾದರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಸದನ ಹೇಗೆ ಏನು ಎತ್ತಾಯಿತು ಮುಂದುವರಿತಾ ಇದೆ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರು ನಮ್ಮ ನಗಲಿಡಿದು ನಮಗೆ ಅತ್ಯಂತ ನೋವು ಮತ್ತು ನಮ್ಮ ರಾಜ್ಯ ಮತ್ತು ಸಮಾಜಕ್ಕೆ ತುಂಬಲಾರದ ನಷ್ಟ ಇವತ್ತು ಆಗಿದೆ. ತನ್ನ ದೀರ್ಘವಾದ ರಾಜಕೀಯದಲ್ಲಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ರೀತಿಯ ಹುದ್ದೆಯನ್ನು ಅವರು ನಿಭಾಯಿಸಿದ್ದಾರೆ. ಅವರ ಇಡೀ ಜೀವನ ರಾಜಕೀಯದ ಮತ್ತು ಸಾಮಾಜಿಕ ಜೀವನದಲ್ಲಿ ಎಲ್ಲವೂ ಕೂಡ ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲಿಯೂ ಕೂಡ ನಾವು ಕಾಣಲಿಲ್ಲ. ಎಲ್ಲ ಪ್ರೀತಿಯ ಮಾತಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡುವ ಮಾತನ್ನು ನಾನು ನೋಡಲಿಲ್ಲ. ಆ ಒಂದು ಎಲ್ಲ ಹುದ್ದೆಯ ಆ ಗೌರವ ಕಾಪಾಡಿದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ, ಯುವ ಜನಾಂಗಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ. ಅದನ್ನು ಇವತ್ತು ಆ ವ್ಯಕ್ತಿತ್ವವನ್ನು ಬಹುಶಃ ಅನುಸರಿಸಿಕೊಂಡು ಅವರ ರೀತಿ ಆಗಲಿಕ್ಕೆ ಅವರು ಬಹುಶಃ ವ್ಯಕ್ತಿ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಲಿ, ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿ ವರ್ಗದವರಿಗೆ ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಕಲ್ಕೊಂಡ ಕಾರಣ ಅಥವಾ ನಮ್ಮ ಹಿರಿಯ ನಾಯಕರಾದ ಕಾರಣ ಯಾವ ರೀತಿ ಇದನ್ನು ನಾವು ನಡೆಸಬೇಕು, ಯಾಕೆಂತ ಹೇಳಿದರೆ ಸಂಪ್ರದಾಯ ಒಂದು ಕಾನೂನು ಪ್ರಕಾರ ಶಾಸಕರಾಗಿದ್ದವರಿಗೆ, ಹಾಲಿ ಶಾಸಕರಿಗೆ ಇವತ್ತು ಸಂತಾಪಾಗಿ ಬಹುಶಃ ಇವರು ನಮ್ಮ ಅಗ್ರಗಣ್ಯ ನಾಯಕರು ಎಲ್ಲ ರೀತಿಯಿಂದ ಇವತ್ತು ಅವರು ಆ ರಾಜಕೀಯ ವ್ಯಕ್ತಿತ್ವ ಹುದ್ದೆ ಇದ್ದ ಕಾರಣ ನಾನು ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಮನೆ ಉಪಮುಖ್ಯಮಂತ್ರಿ ಜೊತೆ, ಪ್ರತಿಪಕ್ಷ ನಾಯಕರ ಜೊತೆ, ಕಾನೂನು ಸಚಿವರು ಈಗಾಗಲೇ ಮಾತಾಡಿದ್ದೇನೆ. ನಮ್ಮ ಚರ್ಚೆಗೆ ಅನುಗುಣವಾಗಿ ನಾವು
ತುರ್ತಾಗಿ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಆ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ನಲ್ಲಿ ನಾವೆಲ್ಲ ತೀರ್ಮಾನವನ್ನು ತೆಗೊಳ್ತೇವೆ. ಸಂತಾಪ ಇವತ್ತು ಆದ ಬಳಿಕ ನಾಳೆ ಏನಾದ್ರು ಸಭೆಯನ್ನ ಮುಂದಿನ ಗುರುವಾರಕ್ಕೆ ಮುಂದೂಡ್ತಾರೆ. ಅದೆಲ್ಲ BSCಯಲ್ಲಿ ತೀರ್ಮಾನ ಆಗುವಂಥದ್ದು. ಅಲ್ಲ, ಹೆಚ್ಚುವರಿ ಸದನ ಏನಾದ್ರು ನಡೆಸುತ್ತೆ ಸರ್? ಯಾಕಂದ್ರೆ ಮಟ್ಟಕ್ಕೆ ಆಗತ್ತಲ್ಲ ಸರ್. ಎಲ್ಲ ಕೂಡ ನನಗೆ ಒಂದು ಅಡ್ವೈಸರಿ ಕಮಿಟಿ ಅಂತ ಇದೆ. ಆ ಅಡ್ವೈಸರಿ ಕಮಿಟಿಯಲ್ಲಿ ತೀರ್ಮಾನ ಆಗುದೇ ಫೈನಲ್. ಅಡ್ವೈಸರಿ ಕಮಿಟಿ ಆದ ತಕ್ಷಣ ಎಲ್ಲ ಮಾಹಿತಿ ನಿಮಗೆ ಕೊಡ್ತೇನೆ. ಇದಿಷ್ಟು ಸ್ಪೀಕರ್ ಆದಂತಹ ಖಾದರ್ ಅವರ ಮಾತು. ಸದ್ಯ 10 ಗಂಟೆಗೆ BSC ಸಭೆ ನಡೀತಾ ಸಭೆಯ ಬಳಿಕ ಒಂದು ನಿರ್ಧಾರವನ್ನು ಮಾಡ್ತೇವೆ. ನಾಳೆ ಸದನವನ್ನು ಮುಂದೂಡುವಂಥದ್ದು, ಅದರ ಬಗ್ಗೆ CM ಮತ್ತು ಸದಸ್ಯರ ಜೊತೆ ಚರ್ಚೆ ಮಾಡ್ತೇವೆ. ಜೊತೆಗೆ ಹೆಚ್ಚುವರಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಬೇಕಾ, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗೋ ಕಾರಣಕ್ಕೆ, ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರೋ ಕಾರಣಕ್ಕಾಗಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ಹೆಚ್ಚುವರಿಯಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ, ಇದು ನಿಮ್ಮ ಧ್ವನಿ. ಮಾಜಿ CM SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಆದಂಥ ಖಾದರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮಾಜಿ CM SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಸದನ ಹೇಗೆ ಏನು ಎತ್ತಾಯಿತು, ಮುಂದುವರಿತಾ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ SM ಕೃಷ್ಣರವರು ನಮ್ಮ ನಗಲಿರಿದು ನಮಗೆ ಅತ್ಯಂತ ನೋವು ಮತ್ತು ನಮ್ಮ ರಾಜ್ಯ ಮತ್ತು ಸಮಾಜಕ್ಕೆ ತುಂಬಲಾರದ ನಷ್ಟ ಇವತ್ತು ಆಗಿದೆ. ತನ್ನ ದೀರ್ಘವಾದ ರಾಜಕೀಯದಲ್ಲಿ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ರೀತಿಯ ಹುದ್ದೆಯನ್ನು ಅವರು ನಿಭಾಯಿಸಿದ್ದಾರೆ. ಅವರ ಇಡೀ ಜೀವನ ರಾಜಕೀಯದ ಮತ್ತು ಸಾಮಾಜಿಕ ಜೀವನದಲ್ಲಿ ಎಲ್ಲವೂ ಕೂಡ ಸಕಾರಾತ್ಮಕ ಚಿಂತನೆಯಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲೂ ಕೂಡ ನಾವು ಕಾಣಲಿಲ್ಲ. ಎಲ್ಲ ಪ್ರೀತಿಯ ಮಾತಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡುವ ಮಾತನ್ನು ನಾನು ನೋಡಲಿಲ್ಲ. ಆ ಒಂದು ಎಲ್ಲ ಹುದ್ದೆಯ ಆ ಗೌರವ ಕಾಪಾಡಿದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಒಂದು ವ್ಯಕ್ತಿತ್ವವೇ ಯುವ ರಾಜಕಾರಣಿಗಳಿಗೆ, ಯುವ ಜನಾಂಗಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ. ಅದನ್ನು ಇವತ್ತು ಆ ವ್ಯಕ್ತಿತ್ವವನ್ನು ಬಹುಶಃ ಅನುಸರಿಸಿಕೊಂಡು ಅವರ ರೀತಿ ಆಗಲಿಕ್ಕೆ ಅವರು ಬಹುಶಃ ವ್ಯಕ್ತಿ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಲಿ, ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿ ವರ್ಗದವರಿಗೆ ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಕೊಡಲಿಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಕಲ್ಕೊಂಡ ಕಾರಣ ಅಥವಾ ನಮ್ಮ ಹಿರಿಯ ನಾಯಕರಾದ ಕಾರಣ ಯಾವ ರೀತಿ ಇದನ್ನು ನಾವು ನಡೆಸಬೇಕು, ಯಾಕೆಂತ ಹೇಳಿದರೆ ಸಂಪ್ರದಾಯ ಒಂದು ಕಾನೂನು ಪ್ರಕಾರ ಶಾಸಕರಾಗಿದ್ದವರಿಗೆ, ಹಾಲಿ ಶಾಸಕರಿಗೆ ಇವತ್ತು ಸಂತಾಪಾಗಿ ಬಹುಶಃ ಇವರು ನಮ್ಮ ಅಗ್ರಗಣ್ಯ ನಾಯಕರು ಎಲ್ಲ ರೀತಿಯಿಂದ ಇವತ್ತು ಅವರು ರಾಜಕೀಯ ವ್ಯಕ್ತಿತ್ವ ಹುದ್ದೆ ಇದ್ದ ಕಾರಣ ನಾವು ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಮನೆ ಉಪಮುಖ್ಯಮಂತ್ರಿ ಜೊತೆ, ಪ್ರತಿಪಕ್ಷ ನಾಯಕರ ಜೊತೆ, ಕಾನೂನು ಸಚಿವ ಈಗಾಗಲೇ ಮಾತಾಡಿದ್ದೇನೆ. ನಮ್ಮ ಚರ್ಚೆಗೆ ಅನುಗುಣವಾಗಿ ನಾವು ತುರ್ತಾಗಿ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಆ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ನಲ್ಲಿ ನಾವೆಲ್ಲ ತೀರ್ಮಾನವನ್ನು ತೆಗೊಳ್ತೇವೆ. ಸಂತಾಪ ಇವತ್ತು ಆದ ಬಳಿಕ ನಾಳೆ ಏನಾದ್ರು ಸಭೆಯನ್ನ ಮುಂದಿನ ಗುರುವಾರಕ್ಕೆ ಮುಂದೂಡ್ತಾರೆ. ಅದೆಲ್ಲ BSCಯಲ್ಲಿ ತೀರ್ಮಾನ ಆಗುವಂಥದ್ದು. ಅಲ್ಲ, ಹೆಚ್ಚುವರಿ ಸದನ ಏನಾದ್ರು ನಡೆಸುತ್ತೆ ಸರ್? ಯಾಕಂದ್ರೆ ಮಟ್ಟಕ್ಕೆ ಆಗತ್ತಲ್ಲ ಸರ್. ಎಲ್ಲ ಕೂಡ ನನಗೆ ಒಂದು ಅಡ್ವೈಸರಿ ಕಮಿಟಿ ಅಂತ ಇದೆ. ಆ ಅಡ್ವೈಸರಿ ಕಮಿಟಿಯಲ್ಲಿ ತೀರ್ಮಾನ ಆಗುದೇ ಫೈನಲ್. ಅಡ್ವೈಸರಿ ಕಮಿಟಿ ಆದ ತಕ್ಷಣ ಎಲ್ಲ ಮಾಹಿತಿ ನಿಮಗೆ ಕೊಡ್ತೇನೆ. ಇದಿಷ್ಟು ಸ್ಪೀಕರ್ ಆದಂತಹ ಖಾದರ್ ಅವರ ಮಾತು. ಸದ್ಯ 10 ಗಂಟೆಗೆ BSC ಸಭೆ ನಡೀತಾ ಸಭೆಯ ಬಳಿಕ ಒಂದು ನಿರ್ಧಾರವನ್ನು ಮಾಡ್ತೇವೆ. ನಾಳೆ ಸದನವನ್ನು ಮುಂದೂಡುವಂಥದ್ದು, ಅದರ ಬಗ್ಗೆ CM ಮತ್ತು ಸದಸ್ಯರ ಜೊತೆ ಚರ್ಚೆ ಮಾಡ್ತೇವೆ. ಜೊತೆಗೆ ಹೆಚ್ಚುವರಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಬೇಕಾ, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗೋ ಕಾರಣಕ್ಕೆ, ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರೋ ಕಾರಣಕ್ಕಾಗಿ ಸದನವನ್ನು ಇನ್ನಷ್ಟು ದಿನಗಳ ಕಾಲ ಹೆಚ್ಚುವರಿಯಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ, ಇದು ನಿಮ್ಮ ಧ್ವನಿ.